ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿಗಳು ಯಾವ ಹಂತದಲ್ಲಿ ಪ್ರಗತಿಯಾಗಿದೆ, ಇನ್ನು ಯಾರು ಫಲಾನುಭವಿಗಳು ಆಗಿಲ್ವ ಅಂತವನ್ನ ಗುರುತಿಸಿ ಅವರೆಲ್ಲರಿಗೂ ನಾವು ಗ್ಯಾರಂಟಿಯ ಯೋಜನೆಯ ಫಲವನ್ನ ತಲುಪಿಸುವಂತ ಕಾರ್ಯಕ್ರಮ ರೂಪಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನ ಅಕ್ಟೋಬರ್ 1ರಂದು ಸಂಜೆ 4 ಗಂಟೆಗೆ ಇದೇ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಗತಿ ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ನೆರವೇರಿಸಿಕೊಡಲು ಈಗಾಗಲೇ ಒಪ್ಪಿಕೊಂಡು ಆಗಮಿಸಲಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್.ಎಂ. ರೇವಣ್ಣ ಅವರು ಮತ್ತು ಉಪಾಧ್ಯಕ್ಷರು ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಇನ್ಚಾರ್ಜು ಸೂರಜ್ ಹೆಗ್ಡೆ ಅವರು ಇವರಿಬ್ಬರು ಉಪಸ್ಥಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತಹ 5 ಇಲಾಖೆಗಳ ಮುಖ್ಯಸ್ಥರನ್ನು ಈ ಸಭೆಗೆ ಆಹ್ವಾನಿಸಲಾಗಿದೆ. ಅವರಿಗೆ ವಿಶೇಷವಾಗಿ ಈ ಬಾರಿ ನಾವು ಸುಮಾರು 35 ಪ್ರಶ್ನೆಗಳನ್ನು ನೀಡಿದ್ದೇವೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಅವತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರೆಲ್ಲರೂ ಆ ವಿಷಯವನ್ನ ಮಂಡಿಸಿ ತಯಾರಿ ಈಗಾಗಲೇ ನಡೆಸಿದ್ದಾರೆ. ಜೊತೆಯಲ್ಲಿ ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ಹಾಗೂ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳು ಸಹ ಆ ವಾರ್ಡ್ಗಳಲ್ಲಿ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನವಾಗಿದೆ, ಅದರ ಎಲ್ಲ ಅಂಕಿಅಂಶ ಮತ್ತು ಯಾರಿಗೆ ಬಿಟ್ಟೋಗಿದೆ ಅಂತವನ್ನ ಗುರುತಿಸುವ ಕೆಲಸವನ್ನ ಮಾಡಬೇಕು ಅಂತ ಸೂಚಿಸಿ ಅವರೆಲ್ಲರಿಗೂ ಸಹ ಈ ಸಭೆಗೆ ಆಹ್ವಾನಿಸಿದ್ದೇವೆ. ಜೊತೆಯಲ್ಲಿ ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಗತಿ ಪರಿಶೀಲನೆ ಆಗಬೇಕಾಗಿರುವುದರಿಂದ ತಾಲೂಕು ನೋಡಲ್ ಅಧಿಕಾರಿಗಳು ಒಂದೊಂದು ತಾಲೂಕಿನ ಪ್ರಾಧಿಕಾರಕ್ಕೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿ ಇದ್ದಾರೆ. ಅವರು ಇಒ ಎಲ್ಲ ತಿಂಗಳು ಬಂದಿದೆ. ಯಾವುದು ಜುಲೈ ಆಗಸ್ಟ್ ಮಾತ್ರ ಬರಬೇಕು ಅನ್ನೋ ಬಗ್ಗೆದ್ದು ಇದ್ರದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಬರಬೇಕು ಅಷ್ಟೇ. ಬಾಕಿ ಎಲ್ಲ ಬಂದಿದೆ. ಬಂದಿದೆ 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 ಜೂನ್ ಅಲ್ಲಿ ಹಾಕ್ಯಾರ, ಮೇಘ ಹಾಕ್ಯಾರ. ಯಾರು 1-2 ಕೇಸ್ ಇದ್ರೆ ಏನಾಗಿರ್ತೈತೆ ಅಂದ್ರೆ ಅವರು ಮಧ್ಯ GST ಆಗಿದ್ರೆ ಅಂತವ್ರಿಗೆ ನಿಲುಗಡೆ ಮಾಡಿರ್ತಾರೆ. ಅವ್ರೆಲ್ಲರೂ ಸಾಲ ತಗೊಂಡು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ರೆ ಮತ್ತೆ ಇನ್ನೊಂದ್ ಕಡೆ ಎಲ್ಲರೂ ದುಡ್ಡುಗಳು ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ರೆ ಅಂತವ್ರಿಗೆ GST ಕಟ್ ಆಗ್ತಿದೆ. ಅವಾಗ ನಿಲ್ಸಿರ್ತಾರೆ ಅಂತರ್ನ ಪರಿಶೀಲನೆ ಮಾಡಿ ಅಂತವರು ಸಹ ನಾವು ಯಾರು GST ನಿಲುಗಡೆ ಆಗಿದೆ ಅವ್ರು ಮತ್ತೆ ದುಡ್ಡೆಲ್ಲ ಕಟ್ಟಾದ್ಮೇಲೆ ನಿಲ್ಲಾಗುತ್ತಲ್ಲ, ನಿಲ್ಲನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಗೆ ಏನು GST ಇಲ್ಲ ಅಂತ. ಅಂತವ್ರಿಗೂ ಸಹ ಮತ್ತೆ ಮುಂದುವರ್ಸ್ಬೇಕು ನಾವು ಯೋಜನೆ ಸರ್ಕಾರದ ಹಂತದಲ್ಲಿ ಐತಿ. ಈಗ ಇನ್ಕಮ್ ಟ್ಯಾಕ್ಸ್ GST ಅವೆರಡರಿಂದ ಮಾತ್ರ ನಿಲುಗಡೆ ಆಗಿರ್ತಿದೆ. ಇನ್ ಯಾವುದೇ ಕಾರಣಕ್ಕೂ ನಾವು GST ಪೇಯರ್ ಆಗಿರ್ತಾರೋ ಅವ್ರಿಗೆ ಮುಂಚೆಯಿಂದ ಕೊಡ್ತಾ ಇಲ್ಲ. ಯಾರು GST ಇನ್ಕಮ್ ಟ್ಯಾಕ್ಸ್ ಗೊತ್ತಿಲ್ಲದಲ್ಲೇ ಅಥವಾ GST ಮಧ್ಯ ಮಾಡಿರ್ತಾರೆ ಅವರು ಫಲಾನುಭವಿಗಳು ಆದ್ಮೇಲೆ GST ಕಟ್ಟಿರ್ತಾರೆ ಅಂತರಿಗೆ ಕಟ್ ಆಗ್ತಿದೆ. ಮತ್ತೆ ಅವ್ರು GST ನಿಲ್ಲ ಅಂದ್ರೆ ಮತ್ತೆ ಅವರಿಗೆ ಅವರು ಸರ್ಟಿಫಿಕೇಟ್ ಅಲ್ಲಿ ವಾಪಸ್ ಕೊಟ್ರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಚೆಕ್ ಮಾಡಿಸಿದಾಗ ಅವ್ರಿಗೆ ಅಕೌಂಟಿಗೆ ಬಂದಿರ್ತಿದೆ. ಬಹಳಷ್ಟು ಜನ 2 ತಿಂಗಳು ಬರುತ್ತೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹೇಳಿದ್ದಾರೆ ಇನ್ನೊಂದು ವಾರದೊಳಗೆ ಎಲ್ಲ ಕ್ಲಿಯರ್ ಮಾಡ್ತೀವಿ, ಯಾವ್ದು ಬ್ಯಾಲೆನ್ಸ್ ಇದ್ದಂಗೆ ಅಷ್ಟು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ 2 ತಿಂಗಳು ಮಾತ್ರ ಬಾಕಿ ಇದೆ ಅಷ್ಟೇ. ಅವನು ಪ್ರತಿ ತಿಂಗಳು ಡಿಕ್ಲರೇಷನ್ ಕೊಡ್ಬೇಕು. ಈ ಏನು ಗೊತ್ತಾ, ಅವನು ಉದ್ಯೋಗಕ್ಕೆ ಹೋಗ್ತಾ ಇದ್ರೆ ಈ ತಿಂಗಳು ಹೋಗ್ತಾ ಇಲ್ಲ, ನಾನು ಈ ತಿಂಗಳು ನಾನು ಬೇರೆ ಉದ್ಯೋಗಕ್ಕೆ ಹೈಯರ್ ಎಜುಕೇಶನ್ ಹೋದ್ರೆ ಕಟ್ ಆಗುತ್ತೆ. 3500 ಜನ ಇದ್ದಾರೆ. GST ಇನ್ಕಮ್ ಟ್ಯಾಕ್ಸ್ ಕೆಲವರು ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅಂತದ್ದು ಕಟ್ ಆಗಿರ್ತದೆ. ಅವ್ರು ಶ್ರೀಮಂತರು ಬಡವರು ಅಂತ ಏನು ನೋಡಿಲ್ಲ, ಯಾರು ಇದಕ್ಕೆ ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಇನ್ ಯಾವುದೇ ಉದ್ದೇಶಗಳಿಲ್ಲ ನಾವು BPL ಇದ್ದವ್ರಿಗೆ ಕೊಡ್ಬೇಕು, ಅಂತ್ಯೋದಯ ಇದ್ದವ್ರಿಗೆ ಕೊಡ್ಬೇಕು, ಆ ತರದೆಲ್ಲ ಏನು ಸರ್ಕಾರದಲ್ಲಿ ಇಲ್ಲೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಯಾವುದೇ ಸ್ಕೀಮ್ಗಳು 5 ಯಾವುದು ನಿಲುಗಡೆನೂ ಆಗಲ್ಲ.
ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಮತ್ತು ಯಾರು ಸ್ಪಷ್ಟಪಡಿಸಿದ್ದಾರೆ.